ಈಗ ನೀರೈತಿ, ನೀವು ನೋಡ್ರಿ ಮಂದಿ ಮನಿ ಮುಂದೆ ಹಂಗ ಸುಮ್ಮನೆ ಚಾಲು ಮಾಡಿಬಿಟ್ಟಿರ್ತಾರ ಅದ ನೀರ್. ಎಷ್ಟು ಇವತ್ತು ಕಾವೇರಿ ಕೃಷ್ಣೆ ನೀರಿಗಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ. ನೀರು ಸಹಿತ ಮಿತವಾಗಿ ಬಳಸಬೇಕು ಮನುಷ್ಯ. ನೀರು ಅದ ಹೆಸರ ಎಷ್ಟು ಚಂದ ಐತಿ. ನೀ ಇರ್ಬೇಕಾದ್ರೆ ನೀರ್ ಬೇಕು, ನೀ ಇರದೇ ಇದ್ರೆ ನೀರ ಇರುವುದಿಲ್ಲ ಅಂತ, ನೀರ್ ಇರದೇ ಇದ್ರೆ ನೀ ಇರುವುದಿಲ್ಲ ಅಂತ. ನೀರು ಮಿತವಾಗಿ ಬಳಸಬೇಕು, ಅದು ಮಿತಾಹಾರದ ಲಕ್ಷಣವೇ ಮನುಷ್ಯನ. ಈಗ ನನ್ನ ತಟ್ಟೆಯೊಳಗೆ ಅನ್ನ ಹಾಕಿಸ್ಕೊಂತೀನಿ ನಾನು. ಎಷ್ಟು ಜನ ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಹೇಳಿ. ಈಗ ನಾವು ಎಷ್ಟು ಅನ್ನ ನೀಡಿಸ್ಕೊಂಡು ಎಷ್ಟು ಅನ್ನ ತಟ್ಟೆಯೊಳಗೆ ಕೆಡಿಸಿವಿ ನಾವು ಹೇಳಿ. ನಮಗೆಲ್ಲ ಇದು ಗೊತ್ತಿರಬೇಕು. ಏನಂದ್ರ ನಾನು ನೀಡಿಸಿಕೊಂಡ ಅನ್ನ ನಾನು ತಟ್ಟೆಯೊಳಗೆ ಕೆಡಿಸಿದ್ನಂದ್ರ ಎರಡು ಕೆಲಸಗಳು ನನ್ನಿಂದ ನಡೆಯಕತ್ತಾವ. ಒಂದೇದ್ದು, ಎಲ್ಲೋ ಹೊಟ್ಟೆಗೆ ಅನ್ನವಿಲ್ಲದೆ ಹೊಲದಲ್ಲಿ ದುಡಿದ ರೈತ ತಾನು ನನ್ನ ತಟ್ಟೆಯೊಳಗೆ ಅನ್ನ ಬರ್ಬೇಕಾಗಿದ್ರ ಅವ ಉಪವಾಸಿದ್ದು ದುಡಿದು ನನ್ನ ತಟ್ಟೆಯೊಳಗೆ ಹಾಕ್ಯಾನಲ್ಲ, ನಾನು ಅನ್ನ ಕೆಡಿಸಿದ್ರೆ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್, ಅವನ ಕಾಯಕವನ್ನೇ ನಾನು ಅಗೌರವ ತೋರಿಸ್ದಂಗ. ಒಂದನೇದ್ದು. ಎರಡನೇದ್ದು, ನಾನು ಉಣ್ಣುವ ಅನ್ನ ಕೆಡಿಸದೆ ಇದ್ರ ಎಂದೋ ಬಿಸಿ ಊಟಕ್ಕ ಒಮ್ಮೆ ಊಟ ಸಿಗುವಂತ ಮಕ್ಕಳಿಗೆ, ಮಧ್ಯಾಹ್ನದ ಊಟ ಸಿಗುವಂತ ಮಕ್ಕಳಿಗೆ ಬೆಳಿಗ್ಗೂ ಒಪ್ಪತ್ತು ಊಟ ಸಿಗುತ್ತೈತಲ್ಲ ಅಂತ ನನ್ನ ತಲೆಯಾಗ ಲಕ್ಷ್ಯ ಬಂದ್ರೆ ನಾನು ಮಿತ ಆಹಾರಿನೇ. ಇದು ಕಲಿಯುವುದು ನಾನು ಅಷ್ಟೇ. ಮಿತಾಹಾರಿ ಅಂದ್ರೆ ನಾ ಬರೀ ಅನ್ನ ಕಡಿಮೆ ಉಣ್ಣೋದಂತಲ್ಲ, ನೀರು, ಕರೆಂಟು, ಬಟ್ಟೆ, ಬರೀ ಎಲ್ಲವನ್ನೂ ಸಹಿತ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಎಷ್ಟು ಬೇಕೋ ಅಷ್ಟೇ ಬಳಸಬೇಕಷ್ಟ. ಮನಿ ಅಂದ್ರೆ ಸಾಮಾನ್ಯಡು ಗೋಡವನಲ್ಲದು. ಎಷ್ಟು ಬೇಕೋ ಅಷ್ಟು ಬಳಸುವುದು ಮನುಷ್ಯ. ಇದು ಮಿತವಾಗಿ ಬಳಸುವುದಿದು. ಯಾಕಂದ್ರ ನಾವೇನು ಬಳಸ್ತೀವಲ್ಲ, ಈ ಕಣ್ಣು, ಕಿವಿ, ಮೂಗ, ನಾಲಿಗೆ, ಇದು ಎಂದಾದ್ರೂ ನಾವು ಬಳಸಿರುವಂಥ ವಸ್ತುಗಳೇನದಾವಲ್ಲ, ಇದು ಉಂಡು ತಿಂದು ಸಾಕಂತ ಅನಿಸಿಲ್ಲ. ಅದಕ್ಕೆ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಋತಬುಕ್, ಋತ ಅಂತಂದ್ರ ಅಮೃತ ಅಂತ ಅರ್ಥ. ಋತ ಅಂದ್ರ ಅಮೃತ. ಅಮೃತ ಅನ್ನ ಅಮೃತ ಯಾವಾಗ ಆಗತ್ತಂದ್ರ ನೀವು ಉಣ್ಣುವ ಅನ್ನ ನೀನು ದುಡಿದಿದ್ದಿರ್ಬೇಕು, ನಿನ್ನ ಬೆವರಿನ ಹನಿಯಿಂದ ದುಡಿದಿದ್ದಿರ್ಬೇಕು, ಅಂದಾಗ ಅನ್ನ ಅಮೃತ ಆಗ್ತೈತದ ಅಷ್ಟೆ. ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನ, ಅನ್ನವ ನುಣ್ಣುವಾಗ ಕೇಳ್, ಅನ್ನವ ನುಣ್ಣುವಾಗ ಕೇಳ್, ಅದ ಬೇಯಿಸಿದ ನೀರ್, ನಿನ್ನ ಶ್ರಮದ ಬೆಮರೋ ಪರರ ಕಣ್ಣೀರು. ಒಂದ್ ಸ್ವಲ್ಪ ಅನ್ನ ಉಣ್ಣುವಾಗ ಕೇಳಪ್ಪ ಮನುಷ್ಯನೇ. ಅನ್ನ ಉಣತಿಯಲ್ಲ, ಆ ತುತ್ತ ಸ್ವಲ್ಪ ಕೈಯಾಗ ತಗೊಂಡು ಆ ತುತ್ತ ಒಳಗಿಟ್ಕೋ ಬೇಡ, ಬಾಯಿ ಮುಂದೆ ತಂದು ಒಂದು ಕ್ಷಣ ವಿಚಾರ ಮಾಡು. ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗ ಕುದ್ದೈತೋ ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ನೋಡಿ ಊಟ ಮಾಡು, ಅವಾಗ ಅದು ಅಮೃತ ಆಗ್ತೈತೆ ನೀವು ಉಣ್ಣುವ ಅನ್ನ. ಇದು ಋತಬುಕ್ ಅಂತಾರೆ. ಇದು ಅದಕ್ಕೆ ಹಿತವಾಗಿ ಉಣಬೇಕು, ಮಿತವಾಗಿರ್ಬೇಕು, ಋತಬುಕ್ ಇರ್ಬೇಕು. ಆಮೇಲೆ ಈ ದೇಹ ಆರೋಗ್ಯ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ವ್ಯಾಯಾಮ, ಎಕ್ಸಸೈಸ್ ಮಾಡ್ತಿರ್ಬೇಕು. ಹಳ್ಳಿ ರೈತರು ಅವ್ರಂತ ದುಡಿತಾರ. ಯಾರು ನಾವು ವೈಟ್ ಕಾಲರ್ ಜಾಬ್ಸ್ ಅಂತೀವಿ, ಬರೀ ಆಫೀಸು ಮನಿ ಇಷ್ಟ ಇರ್ತೀವಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು ನಾವು. ಎದಕ್ಕೆ ಎಕ್ಸಸೈಸ್ ಮಾಡ್ಬೇಕ್ರಿ ಅಂದ್ರೆ ಎಕ್ಸ್ಟ್ರಾ ಸೈಜ್ ಐತೆಲ್ಲ ಕಡಿಮೆ ಆಗಬೇಕಾದ್ರೆ ಎಕ್ಸಸೈಸ್ ಅದಕ್ಕೆ ಸಲ. ಇರ್ವಿಗ್ ಕೇಳಿದ್ರಂತ ಯಾರೋ ಒಬ್ಬರು, ಇರ್ವಿಗ್, ಅಲ್ಲೋ ನೀ ಎಷ್ಟು ಶುಗರ್ ತಿಂತಿ, ಸಕ್ರಿ ತಿಂತಿ, ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಸಕ್ರಿ ತಿಂದ್ರೆ ಕಣ್ಣ ಬಿಡ್ತಾರ ನಮಗ, ಇಷ್ಟು ಸಕ್ರಿ ತಿಂದ್ರು ಶುಗರ್ ಬರುದಿಲ್ಲ ನಿನಗ? ನಮಗ್ ಬರುದಿಲ್ಲ ಅಂತ. ಅಲ್ಲ, ಇಷ್ಟು ಸಕ್ರಿ ತಿಂದ್ರು ಶುಗರ್ ಯಾಕೆ ಬರುದು? ನಾವು ಕಾಯಂ ವಾಕಿಂಗ್ ಮಾಡ್ಕೊಂತ ಇರ್ತೀವಿ, ಅದಕ್ಕ ಬರುದಿಲ್ಲ ನಮಗಂತ. ಅದಕ್ಕ ಮನುಷ್ಯಾಗ ಒಂದಿಷ್ಟು ವ್ಯಾಯಾಮ, ಹಿತಬುಕ್, ಮಿತಬುಕ್, ಋತಬುಕ್, ಒಂದಿಷ್ಟು ವ್ಯಾಯಾಮ ಇದ್ರ ದೇಹದ ಆರೋಗ್ಯ ಚಲೋ ಇರುತ್ತೆ. ಇನ್ನು ಎರಡನೇದ್ದು ಮನಸ್ಸಿನ ಆರೋಗ್ಯ ಚಲೋ ಇರ್ಬೇಕಂದ್ರೆ ಏನು ಮಾಡಬೇಕು? ಮನವೆಂಬುದಿದೇನು ಮಹಾದೇವನ ಇರುವ ನೋಡ, ಸಂಕಲ್ಪ ವಿಕಲ್ಪವ ಮಾಡಿ ಮನವಾಯಿತು. ಈ ಮನಸ್ಸು ಅಂದ್ರೆ ಇದು ಸಹಿತ ಒಂದು ದೇವನ ಇದು ದೇವನ ಸ್ವರೂಪ ಈ ಮನಸ್ಸು. ನೀವು ನೋಡ್ರಿ, ಎಲ್ಲರ ಮನುಷ್ಯ ಅಂದ್ರನೆ ಒಂದು ಡಿಸ್ ಈಸ್ ಆಗ್ಯಾನವ. ಡಿಸ್ ಈಸ್ ಅಂದ್ರ ನೆಮ್ಮದಿ ಇಲ್ಲದವನು ಅಂತ. ನೀವೆಲ್ಲರೂ ಹೋರಿ ಕೇಳ್ರಿ, ಮಠಕ್ ಬಂದು ಕೇಳದವ್ರ ಪ್ರಶ್ನೆ ಅಂದ್ರೆ, ಯಪ್ಪ ಒಟ್ಟ ಕುಂದ್ರಂಗಾಗಲ್ಲ, ನಿಂತ್ರಂಗಾಗಲ್ಲ.
ಅಲ್ಲಿ ಏನ್ ಮ್ಯಾಲ್ ಜಿಗಿಬೇಕಂತ ಮಾಡ್ಯಾರ, ಏನ್ ಮಾಡ್ಯಾರ? ಇಲ್ಲ ಕುಂದಿರ್ಬೇಕು, ಇಲ್ಲ ನಿಂದಿರ್ಬೇಕು. ಮನುಷ್ಯ ಇವ ಎರಡು ಮಾಡ್ಬೇಕಲ್ಲ. ಈ ಸ್ವಾಮಿಗಳಿಗೆ ಇದು ಗೊತ್ತಿರ್ತೈತಿ, ಇದು ಓಲ್ಡ್ ಡಿಸೀಸ್, ಕಾಮನ್ ಡಿಸೀಸ್ ಅಂತ ತಿಳ್ಕೊಂಡು. ನೀವು ನ್ಯೂರೋಲಾಜಿಸ್ಟ್ ಹತ್ರ ಹೋರಿ, ಅವ್ರಿಗೆ ಡಾಕ್ಟರ್ಗೆ ನಾವು ಡಾಕ್ಟರ್ ಸಾಗರ್ ನಮ್ಗೆ ಕುಂದ್ರಂಗಾಗಲ್ಲ, ನಿಂದ್ರಂಗಾಗಲ್ಲ ಅಂತ ಹೇಳ್ರಿ. ಅದು ಇದು MBBS ನಾಗೂ ಬಂದಿಲ್ಲ, ನನ್ನ PGಗೂ ಬಂದಿಲ್ಲ. ಎಲ್ಲಾ ಪುಸ್ತಕ ತೆಗೆದು ಚಕ್ರ ಬಂದ್ರೆ ಬೀಳ್ತಾನವ. ಏನ್ ಎಲ್ಲಾ ಸ್ಕ್ಯಾನ್ ಮಾಡಿ ಇದು ಯಾವ ರೋಗ ಇದು? ಕುಂದ್ರಂಗಾಗಲ್ಲ, ನಿಂದ್ರಂಗಾಗಲ್ಲ. ಅಮಾಸಿ ಹುಣ್ಣಿಮೆ ಬಂದ್ರು ಎದೆ ಮೇಲೆ ಕುತ್ತಿಗೆ ಚಗದಂಗ ಆಗ್ತೈತಿ. ಮತ್ತೆ ನೀವು ಯಾರಿಗಾರ ಹೆಚ್ಚಿಗಿರ್ಬೇಕು, ಅದು ಈಗ ಆದಂಗ ಅನಿಸ್ತೈತೆ ಅಷ್ಟ. ಇದು ಯಾವ ರೋಗ ಅಲ್ಲ, ಇದಕ್ಕೆ ಏನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಇದಕ್ಕೆ ಸುಮ್ಮನೆ ಮನೋರೋಗ ಅಷ್ಟ.